ಸರಳ ಗುರುಚರಿತ್ರೆಯ ಮುಂದಿನ ಭಾಗ. ಮುಂದೆ ಗುರುಗಳು ಕುರುವಪುರದಲ್ಲಿ ನೆಲೆಸಿ ಸಂತತಿ ಇಲ್ಲದ ದಂಪತಿಗಳಿಗೆ ಮಗುವಿನ ವರವಿತ್ತರು. ಆದರೆ ಆ ಮಗುವು ಪೆದ್ದನಾಗಿರಲು ಗುರುಗಳು ಅದನ್ನು ಸರಿಪಡಿಸಿ ಮುಂದೆ ಅದು ರಾಜನಾಯಿತು. ಇದು ಗುರುಗಳ ಮಹಿಮೆ. ಅಂಬಿಕಾ ದಂಪತಿಗಳಿಗೆ ಗುರುಗಳು ಶ್ರೀಪಾದರಾಗಿ ಜನಿಸಿದರು. ತೀರ್ಥಯಾತ್ರೆಗೆಂದು ಪ್ರಯಾಣಕ್ಕೆ ಬಂದರು. ಮಾಧವ ಸರಸ್ವತಿ ಎಂಬ ಶಿಷ್ಯನನ್ನು ಪಡೆದರು. ದಾರಿಯಲ್ಲಿ ವಲ್ಲಭೇಶ ಎಂಬ ಗುರುಭಕ್ತ ವ್ಯಾಪಾರಿಯನ್ನು ಕಳ್ಳರಿಂದ ರಕ್ಷಿಸಿದರು. ಹರವೃಷ್ಟೇ ಗುರುಸ್ವಾತ ಗುರುರುಷ್ಟೇ ನಕಚ್ಚನ. ಇದರ ಅರ್ಥ, ಹರ ಮುನಿದರೆ ಗುರು ರಕ್ಷಿಸುವನು, ಗುರು ಮುನಿದರೆ ಯಾರು ರಕ್ಷಿಸಲಾರರು. ಗುರುಭಕ್ತಿಯೇ ಸಂಜೀವಿನಿ. ಮುಂದೆ ಗುರುಗಳು ಪರ್ಲಿ ದೈಜನಾಥಕ್ಕೆ ತಲುಪಿದರು. ಅವರು ಕಾಶಿ ಕ್ಷೇತ್ರಕ್ಕೆ ಬಂದಾಗ ನರಹರಿ ಗುರುಗಳನ್ನು ನಾರಾಯಣ, ದತ್ತಾತ್ರೇಯ ಅವತಾರಿ ಇವರಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ವೃದ್ಧ ಯತಿಗಳು ಹೇಳುತ್ತಾರೆ. ಹೇಗೆ ರಾಮ ವಿಶ್ವಾಮಿತ್ರರಲ್ಲಿ, ಕೃಷ್ಣ ಸಂದೀಪಿನಿಯಲ್ಲಿ ಗುರುದೀಕ್ಷೆ ವಿದ್ಯಾಭ್ಯಾಸವನ್ನು ಪಡೆದರು, ಅದೇ ಥರ ಇವರು ಈ ಯತಿಗಳಿಂದ ಗುರುದೀಕ್ಷೆ ಪಡೆದರು. ಮುಂದೆ ನರಸಿಂಹ ಸರಸ್ವತಿಗಳಾದರು. ಶ್ರೀ ಗುರುಗಳು ಹೊಟ್ಟೆನಿಂದ ಬಳಲುತ್ತಿರುವ ಒಂದು ಭಕ್ತನಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ಅವನ ಹೊಟ್ಟೆನೋವನ್ನು ನಿವಾರಿಸಿದರು. ಹೀಗೆ ಅವನಿಗೆ ಗುರುಕೃಪೆ ಮಾಡಿದರು. ಶ್ರೀ ಗುರುಗಳು ವೈದ್ಯನಾಥ ಕ್ಷೇತ್ರದಿಂದ ಹೊರಟು ಬಿಲ್ಲವಾಡಿಯ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿದ್ದರು. ಆಗ ಅಲ್ಲಿಗೆ ಪಂಡಿತ ಪುತ್ರನಾಗಿ ಪೆದ್ದನಾಗಿರುವ ಹುಡುಗ ಬರುವನು. ಯತಿಗಳು ಅವನ ಸ್ಪರ್ಶ ಮಾಡಲು, ಅವನ ಶಿರದ ಮೇಲೆ ಕೈ ಇಡಲು ಆತನು ವಿದ್ಯಾವಂತನಾದನು. ಈ ಸನ್ನಿಧಿಯೇ ನರಸಿಂಹವಾಡಿ.